ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಶಬ್ದದ ಅರ್ಥ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೇವೆ? ನಿಘಂಟನ್ನು ತಗೊಂಡು ಆ ಶಬ್ದದ ಅರ್ಥವನ್ನು ಹುಡುಕ್ತೇವೆ, ತಿಳ್ಕೋತೇವೆ. ಆದರೆ ನಾವು ಕೇಳಿದಂಥ ಒಂದು ಶಬ್ದ ನಿಘಂಟಲ್ಲೇ ಇಲ್ಲದೆ ಹೋದರೆ ಏನು ಮಾಡೋದು? ಆಶ್ಚರ್ಯ ಆಗ್ಬೋದು ಕೆಲವರಿಗೆ. ನಾವು ಮಾತನಾಡುವ ಅಷ್ಟೂ ಶಬ್ದಗಳು ನಿಘಂಟಲ್ಲಿ ಇರುತ್ತವೆ ಅನ್ನೋದು ಕೆಲವರ ನಂಬಿಕೆ. ಆದರೆ ನಿಘಂಟಿನಲ್ಲಿ ಇಲ್ಲದೆ ಇರತಕ್ಕಂಥ ಅನೇಕ ಶಬ್ದಗಳನ್ನು ನಾವು ಬಳಸ್ತಾ ಇದ್ದೇವೆ ಅನ್ನೋದು ಒಂದು ವಾಸ್ತವ. ಆಕ್ಸ್ಫರ್ಡ್ ಪದಕೋಶ ಏನು ಮಾಡುತ್ತೆ? ಪ್ರತಿ ವರ್ಷ ಕನಿಷ್ಠ ಈ ರೀತಿಯಾದ 100 ಪದಗಳನ್ನು ಹುಡುಕಿ ಸಂಗ್ರಹಿಸಿ ಅವುಗಳ ಹೊಸ ಅರ್ಥದೊಡನೆ ನಿಘಂಟಿಗೆ ಸೇರಿಸುತ್ತೆ. ಈ ರೀತಿಯಾಗಿ ನಿಘಂಟಲ್ಲಿ ಇಲ್ಲದೇ ಇರುವಂಥ ಆದರೆ ಜನಬಳಕೆಯಲ್ಲಿ ಸರ್ವಸಾಮಾನ್ಯವಾಗಿ ಇರುವಂಥ ಶಬ್ದಗಳು ಏನಿದೆ, ಆ ಶಬ್ದಗಳಿಗೆ ಒಂದು ಹೆಸರನ್ನು ಕೊಟ್ಟು ಆ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾನೆ ರಿಚ್ ಹಾಲ್ ಅಂತಕ್ಕಂಥ ಓರ್ವ ಅಮೆರಿಕನ್ ಬರಹಗಾರ. ಅದರ ಹೆಸರು ಸ್ನಿಗ್ಲೆಟ್ಸ್ ಅಂತ. ಸ್ನಿಗ್ಲೆಟ್ಸ್. ಚೂಯಿಂಗ್ ಗಮ್ ತಿಂತೀವಿ ನಾವು. ತಿಂದು ಆದಮೇಲೆ ಅದನ್ನೇನು ಮಾಡ್ತೀವಿ? ಬಿಸಾಕ್ತೀವಿ. ಇಲ್ಲ, ಕೆಲವು ತುಂಟರು ಅದನ್ನು ಗೋಡೆಗೋ ಕುರ್ಚಿಗೋ ಅಂಟಿಸ್ತಾರೆ. ಈ ಅಂಟಿಸಿದಂತಹ ಅಗೆದು ಬಿಸಾಕಿದಂತಹ ಚಿವಿಂಗಮ್ ಏನಿದೆ, ಅದಕ್ಕೆ ಏನು ಹೆಸರು? ಚಿವಿಂಗಮ್ ಅಂತ ಕರೀಲಿಕ್ಕಾಗಲ್ಲ. ಯಾಕಂದರೆ ಚಿವಿಂಗಮ್ ಅಂದರೆ ಅಗೆಯೋದಕ್ಕೆ ಅರ್ಹವಾಗಿರುವಂಥದ್ದು. ಇದು ಅಗೆದು ಆಗೋಗ್ಬಿಟ್ಟಿದೆ. ಇದಕ್ಕೇನಾದರೂ ಒಂದು ಹೆಸರು ಕೊಡಬೇಕಲ್ಲ. ಏನು ಹೆಸರು ಕೊಡೋದು? ಇದಕ್ಕೆ ಆತ ಚ್ವಾಟ್ಸ್ ಅಂತ ಒಂದು ಹೆಸರು ಕೊಡ್ತಾನೆ. ಆ ಹೆಸರು ಜನಪ್ರಿಯ ಆಗಿದೆ ಅಮೆರಿಕದಲ್ಲಿ. ಇನ್ಸಲ್ಟ್ ಅನ್ನೋ ಶಬ್ದವನ್ನು ನಾವು ಕೇಳಿದ್ದೇವೆ. ಇನ್ಸಲ್ಟ್ ಅಂದರೆ ಅದರ ಅರ್ಥವೂ ನಮಗೆ ಗೊತ್ತಿದೆ. ಈಗ ಒಬ್ಬ ಏನು ಮಾಡ್ತಾನೆ? ದೋಸ್ತ, ಬೇಸರ ಮಾಡ್ಕೋಬೇಡುವೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಯಾರಾದರೂ ಜೋಕ್ ಮಾಡಿದ್ರೆ ಕೋಪ ಮಾಡ್ಕೋತಾರಿಯೇ ಅಂತ ಪ್ರಶ್ನೆ ಕೇಳಿದಾಗ ಜೋಕ್ ರೂಪದಲ್ಲಿ ಆತ ಇನ್ಸಲ್ಟ್ ಮಾಡಿದ್ದಾನೆ ಅಲ್ವಾ? ಹಾಗಾಗಿ ಈ ಸಂದರ್ಭಕ್ಕೆ ಒಂದು ಸರಿಯಾದ ಶಬ್ದ ಬೇಕಲ್ವಾ? ಅದನ್ನು ಜೋಕ್ಸಲ್ಟ್ ಅಂತ ಕರೀತಾರಂತೆ. ಜೋಕ್ಸಲ್ಟ್. ಹೀಗೆ ಅಪರೂಪವಾದ ಮಾಹಿತಿಯನ್ನು ಒಳಗೊಂಡಂಥ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ದೊರೀತಾ ಇದೆ. ಸಂಪಾದಕರ ಸದ್ಯ ಶೋಧನೆ. ಸಂಪಾದಕರ ಸದ್ಯ ಶೋಧನೆ ವಿಶ್ವೇಶ್ವರ ಭಟ್ ಅವರು ಬರೆದಂಥ ಪುಸ್ತಕ. 100 ಬರಹಗಳನ್ನು ಒಳಗೊಂಡಿದೆ ಈ ಒಂದು ಪುಸ್ತಕ. ಹಾಗಾಗಿ ಈ ಪುಸ್ತಕದಲ್ಲಿ ಇರತಕ್ಕಂಥ ಒಂದೊಂದು ಅಧ್ಯಾಯ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟದ್ದು. ಆ ವಿಷಯ ಮತ್ತೆ ಪುನರಾವರ್ತನೆ ಆಗೋಲ್ಲ. ನಮಗೆ ಯಾರಿಗೂ ಅಷ್ಟಾಗಿ ಪರಿಚಯ ಇಲ್ಲದೆ ಇರತಕ್ಕಂಥ ಈ ಅಪರೂಪದ ಶಬ್ದಗಳ ಒಳಗೊಂಡಂಥ ಒಂದು ಉದಾಹರಣೆ ಈಗ ನಾನು ಏನು ಹೇಳಿದೆ, ಅದೇ ರೀತಿಯಾದ ಅನೇಕ ವಿಷಯಗಳನ್ನು ಒಳಗೊಂಡಿದೆ ಈ ಪುಸ್ತಕ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ ಜನಪ್ರಿಯವಾದಂಥ ಗೀತೆ. ಈ ಗೀತೆಯನ್ನು ಬರೆದವರು ಅಯ್ಯಾಶಾಸ್ತ್ರಿಗಳು. ಅಯ್ಯಾಶಾಸ್ತ್ರಿಗಳ ಬಗ್ಗೆ ಜನಕ್ಕೆ ಎಷ್ಟು ಗೊತ್ತಿದೆ ಅಂತ ಕೇಳ್ತಂದರೆ ಖಂಡಿತ ತುಂಬ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಸಂಪಾದಕರ ಸದ್ಯ ಶೋಧನೆ, ಅವರು ಬರೆದಂಥ ಅಂಕಣಗಳು ಏನಿದೆ ಆ ಅಂಕಣಗಳ ಬರಹ ಇದು. ಹಾಗಾಗಿ ಈ ಒಂದು ಪುಸ್ತಕವನ್ನು ತಿರುಗಿಸಿ ನೋಡ್ತಾ ಇದ್ದರೆ ಅನೇಕ ಮಾಹಿತಿ ನಮಗೆ ಗೊತ್ತಾಗಿ ನಮ್ಮ ಅರಿವಿನ ಜಗತ್ತು ಹಿಗ್ಗುತ್ತೆ. ವಿಶ್ವೇಶ್ವರ ಭಟ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ಯಾಗರಾಜ್ ಹೆಚ್ವಿ. ನಾನು ಸಂತ ಫ್ರಾನ್ಸಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಭಾಷಾ ಬೋಧಕನ ಕೆಲಸವನ್ನು ಮಾಡುತ್ತಿದ್ದೇನೆ. ಬೆಂಗಳೂರು ನಿವಾಸಿ, JB ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಜನಪದ ಗೀತೆಗಳನ್ನು, ಭಾವಗೀತೆಗಳನ್ನು ಕೇಳೋದು, ಪ್ರವಾಸವನ್ನು ಕೈಗೊಳ್ತಕ್ಕಂಥದ್ದು. ತ್ಯಾಗರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಕುಮಾರ್. ನಾನು ಬೆಂಗಳೂರಿನ ಸರ್ಜಾಪುರದಿಂದ ಬಂದಿದ್ದೇನೆ. ನನ್ನ ವೃತ್ತಿ ಇಂಜಿನಿಯರ್. ನನ್ನ ಹವ್ಯಾಸ ಪುಸ್ತಕವನ್ನು ಓದುವುದು, ಪ್ರವಾಸಕ್ಕೆ ಹೋಗುವುದು. ಮನೋಜ್ ಕುಮಾರ್ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ತೆ. ನನ್ನ ಹೆಸರು ಲಕ್ಷ್ಮೀಶ. ನಾನು ಇಂಡಸ್ಟ್ರಿ ವರ್ಸಲ್ಲಿ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಅಜ್ಜೂರಿಂದ ಬರ್ತಾ ಇದ್ದೀನಿ. ನನ್ನ ಹವ್ಯಾಸ ದಿನಪತ್ರಿಕೆ ಓದೋದು ಮತ್ತು ಮ್ಯೂಸಿಕ್ನ ಕೇಳೋದು. ಲಕ್ಷ್ಮೀಶ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕವನ ಕೃಷಿಕ. ಸಂಪಾದಕರು KV ಲಕ್ಷ್ಮಣಮೂರ್ತಿ, ಡಾಕ್ಟರ್ ಪ್ರೀತಿ ಅಶೋಕ್ ಹಾಗೂ ನಾಗರತ್ನ S ಹಿರೇಮಠ್. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂದಿದೆ. ಕುರಾನಿನಲ್ಲಿ ವರ್ಣಿಸಿರುವ ಚಾರ್ ಬಾಗ್ ಅಥವಾ ಚಹರ್ ಬಾಗ್ ಮಾದರಿಯಲ್ಲಿ ನಿರ್ಮಾಣವಾಗಿರುವ ದಿಲ್ಲಿಯ ಉದ್ಯಾನವನದ ಹೆಸರೇನು? ಆಯ್ಕೆಗಳನ್ನು ನೋಡು. ಶಾಲಿಮಾರ್ ಬಾಗ್, ರೋಷ್ನಾರಾ ಬಾಗ್, ನಿಶಾತ್ ಬಾಗ್, ಗುತ್ಸಿಯಾ ಬಾಗ್. ಹೇಳಿ ಲಕ್ಷ್ಮೀಶ್. ರೋಷನಾರ ಬಾಗ್. ರೋಷನಾರ ಆಯ್ಕೆ 2. ಮನೋಜ್ ಕುಮಾರ್. ನಿಷಾದ್ ಬಾಗ್ ಆಯ್ಕೆ 3. ಆಯ್ಕೆ 3 ಉತ್ತರವನ್ನು ನೋಡು. ಆದರೆ ಸರಿಯಾದ ಉತ್ತರ ಗುತ್ಸಿಯಾ ಬಾಗ್ ಆಗಿತ್ತು. ಮುಘಲ್ ಸಾಮ್ರಾಟ ಮುಹಮ್ಮದ್ ಶಾ ರಂಗೀಲಾ, ಆತನ ಮಡದಿ ಗುತ್ಸಿಯಾ ಬೇಗಂ 1748ರಲ್ಲಿ ಆಕೆಯ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಕಟ್ಟಿಸ್ತಾನೆ. ಈ ಉದ್ಯಾನವನ ಕಟ್ಟಿಸಬೇಕಾದ್ರೆ ಆತ ಪರ್ಷಿಯನ್ ಶೈಲಿಯ ಚಾರ್ಬಾಗ್ ಏನಿದೆ ಆ ಶೈಲಿಯಲ್ಲೇ ರಚಿಸ್ತಾನೆ. ಇದನ್ನು ಕೆಂಪು ಜಲಜ ಶಿಲೆಯಲ್ಲಿ ಕಟ್ಟಿದಾರಂತೆ. ಸ್ವಲ್ಪ ಹಾಳಾಗ್ತಾ ಇತ್ತು. ಇತ್ತೀಚೆಗಷ್ಟೇ ಇದನ್ನು ನವೀಕರಣಗೊಳಿಸಿದ್ದಾರೆ. ಇದು ಉತ್ತರ ದಿಲ್ಲಿಯಲ್ಲಿ ಇದೆ. ಮುಂದಿನ ಪುಸ್ತಕ ಕಡಲ ತಡಿಯ ಕಥೆಗಳು. JK ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಎಲ್ಲಿನೋ ಪರಿಣಾಮದಿಂದ ವಿಶ್ವದ ಬೃಹತ್ ಮಾನವ ನಿರ್ಮಿತ ಸರೋವರದಲ್ಲಿ ಎಷ್ಟು ನೀರು ಉಳಿದಿದೆ? ಆಯ್ಕೆಗಳನ್ನು ನೋಡೋಣ. 13.52ರಷ್ಟು, 23.52ರಷ್ಟು, 33.52ರಷ್ಟು, ಪ್ರತಿಶತ 44.52ರಷ್ಟು. ಮೊದಲಿಗೆ ಲಕ್ಷ್ಮೀಶ, ಆನಂತರ ಮನೋಜ್ ಕುಮಾರ್. ಸರ್ ಆಪ್ಷನ್ 2 23.57. ಮನೋಜ್ ಕುಮಾರ್. ಸರ್ ಆಯ್ಕೆ 1. ಆಯ್ಕೆ 1 13.52. ಉತ್ತರವನ್ನು ನೋಡೋಣ. 13.52 ಪ್ರತಿಶತ ಸರಿಯಾದ ಉತ್ತರ. ಕಡಲ ತಡಿಯ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಆಫ್ರಿಕಾದಲ್ಲಿ ಜಾಂಬಿಯಾ ಮತ್ತು ಜಿಂಬಾಬ್ವೆ 2 ದೇಶಗಳು. ಈ ದೇಶಗಳ ಗಡಿಯಲ್ಲಿ ಇದೆಯಂತೆ ಈ ಒಂದು ದೊಡ್ಡ ಸರೋವರ. ಎಷ್ಟು ದೊಡ್ಡದಾಗಿದೆಯಪ್ಪ ಅಂತ ಹೇಳ್ತಂದ್ರೆ 220 ಕಿಲೋಮೀಟರ್ ಉದ್ದ ಇದೆಯಂತೆ, 40 ಕಿಲೋಮೀಟರ್ ಅಗಲ ಇದೆಯಂತೆ, 5580 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಪಡೆದಿದೆಯಂತೆ. ಇದು ಇಡೀ ಜಗತ್ತಲ್ಲೇ ಅತ್ಯಂತ ದೊಡ್ಡ ಮಾನವ ನಿರ್ಮಿತ ಸರೋವರ ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾದ ಸರೋವರದಲ್ಲಿ ಇದ್ದಂಥ ನೀರಲ್ಲಿ, ಒಟ್ಟು ನೀರಲ್ಲಿ ಈಗ ಈ ವರ್ಷ ಎಷ್ಟಪ್ಪ ಉಳಿದಿದೆ ಅಂದರೆ ಸರಿಸುಮಾರು 13ರಷ್ಟು ನೀರು ಮಾತ್ರ ಉಳಿದಿದೆಯಂತೆ. ಬೇಸಿಗೆಗೆ ಒಣಗಿ ಹೋಗಿದೆ ಅಥವಾ ಮನುಷ್ಯ ಅದನ್ನು ಬಳಸ್ಕೊಂಡಿದ್ದಾನೆ. ಇದಕ್ಕೆ ಕಾರಣ, ಇಷ್ಟು ನೀರು ಕಡಿಮೆ ಆಗೋದಕ್ಕೆ ಕಾರಣ ಎಲ್ನಿನೋ ಪರಿಣಾಮ ಅಂತ ಹೇಳ್ತಾರೆ ತಜ್ಞರು. ಈ ಎಲ್ನಿನೋ ಅನ್ನೋದು ಸಹಜವಾಗಿ ಪ್ರಕೃತಿಯಲ್ಲಿ ನಡೆಸುವಂಥ ಒಂದು ಘಟನೆ. ಮುಂದಿನ ಪುಸ್ತಕ ಸಿಹಿ ಸುದ್ದಿ ಕಥಾ ಸಂಕಲನ. TR ವರದರಾಜನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಇಸ್ರೇಲ್ ಇತ್ತೀಚೆಗೆ ಇರಾನ್ ದೇಶದ ಕ್ಷಿಪಣಿಗಳನ್ನು ದಿಕ್ಕು ತಪ್ಪಿಸಲು ಯಾವ ನೂತನ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪ್ರಯೋಗಿಸಿತು? ಆಯ್ಕೆಗಳನ್ನು ನೋಡೋಣ. GPS ಜಾಮಿಂಗ್, GPS ಸ್ಪೂಫಿಂಗ್, ಫಿಶಿಂಗ್, ಕ್ರಿಪ್ಟೋಜಾಕಿಂಗ್. ಮೊದಲಿಗೆ ಲಕ್ಷ್ಮೀಶ, ಆನಂತರ ತ್ಯಾಗರಾಜ್. ಸರ್ ಒಂದು ಆಯ್ಕೆ 1 GPS ಜಾಮಿಂಗ್. ಜಾಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಸರ್ ಆಯ್ಕೆ 2. ಆಯ್ಕೆ 2 GPS ಸ್ಪೂಫಿಂಗ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. GPS ಸ್ಪೂಫಿಂಗ್ ಉತ್ತರ ಸರಿಯಾಗಿದೆ. ಸಿಹಿ ಸುದ್ದಿ ಈ ಪುಸ್ತಕವನ್ನು ತ್ಯಾಗರಾಜ್ ಅವರಿಗೆ ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ತ್ಯಾಗರಾಜ್ ಅವರೇ? ಸರ್ ನ್ಯೂಸಲ್ಲಿ ಕೇಳಿದ್ದೆ ಸರ್. ನ್ಯೂಸಲ್ಲಿ ಕೇಳಿದ್ದೀನಿ. ಈ GPS ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕಾಗುತ್ತೆ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಉಪಗ್ರಹ ಆಧಾರಿತ ಸಂಪರ್ಕ ಸಾಧನ ಇದು. ಉಪಗ್ರಹದ ಸಿಗ್ನಲ್ಗಳು ಏನಿರುತ್ತವೆ
ಆ ಸಿಗ್ನಲ್ಗಳಿಗಿಂತಲೂ ಬಲವಾದ ಸಿಗ್ನಲ್ಗಳನ್ನು, ತಪ್ಪು ಸಿಗ್ನಲ್ಗಳನ್ನು ಕೊಟ್ಟರೆ ಏನಾಗುತ್ತೆ, ಆ ರಾಕೆಟ್ ಏನು ಬರ್ತಾ ಇದೆ, ಆ ಕ್ಷಿಪಣಿ ಏನು ಬರ್ತಾ ಇದೆ, ಅದರ ದಿಕ್ಕು ತಪ್ಪಿ ಹೋಗುತ್ತೆ. ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ತಂತೆ ಇಸ್ರೇಲ್. ಹಾಗಾಗಿ ಏನೆಲ್ಲ ಕ್ಷಿಪಣಿಗಳನ್ನು ಇರಾನ್ ದೇಶ ಹಾರಿಸ್ತೋ ಆ ಎಲ್ಲ ಕ್ಷಿಪಣಿಗಳನ್ನು ದಾರಿ ತಪ್ಪುವ ಹಾಗೆ, ಹೆಚ್ಚು ಶ್ರಮ ಇಲ್ಲದೆ ದಾರಿ ತಪ್ಪುವ ಹಾಗೆ ಮಾಡುವ ಈ ಹೊಸ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಪ್ರಯೋಗಿಸ್ತಂತೆ ಇಸ್ರೇಲ್ ದೇಶ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅರಳುವ ಬದುಕು, ಶಕುಂತಲಾ ಯು ಬರೆದಿರುವಂಥದ್ದು. ಪ್ರಶ್ನೆ: ದ್ವಾರಕೀಶ್ ಅವರು ಅಗಾಥಾ ಕ್ರಿಸ್ಟಿ ಅವರ ಆ್ಯಂಡ್ ದೆನ್ ದೇರ್ ವರ್ ನನ್ ಕಾದಂಬರಿಯನ್ನು ಆಧರಿಸಿ ಯಾವ ಚಿತ್ರವನ್ನು ನಿರ್ಮಿಸಿದರು? ಆಯ್ಕೆಗಳನ್ನು ನೋಡೋಣ. ಚೌಕ, ಅಮ್ಮ ಐ ಲವ್ ಯು, ಚಾರುಲತಾ. ಹೇಳಿ ತ್ಯಾಗರಾಜ್. ಆಯ್ಕೆ 3 ಸರ್. ಆಯ್ಕೆ 3 ಮನೋಜ್. ಚಾರುಲತಾ. ಆಯ್ಕೆ 4 ಆಟಗಾರ. ಉತ್ತರವನ್ನು ನೋಡೋಣ. ಆಟಗಾರ ಸರಿಯಾದ ಉತ್ತರ ಆಗಿತ್ತು. 2015ರಲ್ಲಿ KM ಚೈತನ್ಯ ಅವರು ನಿರ್ದೇಶಿಸ್ತಾರೆ ಈ ಒಂದು ಚಿತ್ರವನ್ನು. ನಿರ್ಮಾಣ ಮಾಡಿದ್ದು ದ್ವಾರಕೀಶ್ ಹಾಗೂ ಅವರ ಮಗ ಚಿರಂಜೀವಿ ಸರ್ಜಾ, ಮೇಘನಾ ರಾಜ್, ಪರುಲ್ ಯಾದವ್ ಅವರು ಈ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಈ ಚಿತ್ರ ವಿಮರ್ಶಕರ ಮೆಚ್ಚುಗೆಯನ್ನು ಗಳಿಸುತ್ತೆ, ಸಾಕಷ್ಟು ಹಣವನ್ನೂ ಮಾಡುತ್ತೆ. ಹಾಗಾಗಿ ಇವರ ಗುಂಪು ಏನಿತ್ತು, ಸರ್ಜಾ, ಚೈತನ್ಯ ಮತ್ತು ದ್ವಾರಕೀಶ್, ಈ ಮೂವರು ಸೇರಿಕೊಂಡು ಮುಂದೆ ಇನ್ನೂ 2 ಯಶಸ್ವಿ ಚಿತ್ರಗಳನ್ನು ಕೊಡ್ತಾರೆ. ಅಮ್ಮ ಐ ಲವ್ ಯು ಮತ್ತು ಆಕೆ ಅಂತಕ್ಕಂಥ ಒಂದು ಚಿತ್ರ. ಒಂದು ಜನರಹಿತ ದ್ವೀಪದಲ್ಲಿ 10 ಜನ ಸಿಗಾಕೊಂಡಿರ್ತಾರೆ. ಏನಾಗುತ್ತೆ 10 ಜನಕ್ಕೆ? ಇದು ಬಹಳ ಕುತೂಹಲವಾಗಿರ್ತಕ್ಕಂಥ ಒಂದು ಕಥೆ. ಇದರ ಕಥೆಯನ್ನು ಬರೆದವರು ಆ್ಯಂಡ್ ದೆನ್ ದೇರ್ ವರ್ ನನ್ ಅಂತಕ್ಕಂಥ ಕಾದಂಬರಿ ಅಗಾಥಾ ಕ್ರಿಸ್ಟಿ ಅವರು ಬರೆದಿರುವಂಥದ್ದು. ಮುಂದಿನ ಪುಸ್ತಕ ಶಿವಶರಣ ಮೈದುನ ರಾಮಯ್ಯನ ಚರಿತ್ರೆ, MN ಗಿರಿಜಾಪತಿ ಸಂಪಾದಿಸಿರುವಂತಹ ಪುಸ್ತಕ. ಪ್ರಶ್ನೆ: ಬಿಟ್ ಅಕ್ಷರಗಳನ್ನು ತುಂಬಿ. ರೈ, ನಿ, ನ, ಜ, ಹಾ. ಉತ್ತರವನ್ನು ನೋಡೋಣ. ಹೇಳ್ತೀರಾ? ರೈಲು ನಿಲ್ದಾಣದಲ್ಲಿ ರೈಲು ನಿಲ್ದಾಣ ಜನ. ಉತ್ತರವನ್ನು ನೋಡೋಣ. ರೈಲ್ವೆ ನಿಲ್ದಾಣದ ಜನಾಹಾರ ಅಂತ. ಇತ್ತೀಚೆಗೆ ರೈಲ್ವೆ ಒಂದು ಹೊಸ ಅನುಕೂಲತೆ ಮಾಡಿಕೊಟ್ಟಿದೆ. ರೈಲ್ವೆ ಇಲಾಖೆಯೇ ರುಚಿಯಾದ ಶುಚಿಯಾದ ಆಹಾರವನ್ನು ತಯಾರು ಮಾಡಿ ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದೆ. ಈ ಪ್ರಯೋಗವನ್ನು ಕರ್ನಾಟಕದ ಒಂದು 5-6 ನಿಲ್ದಾಣಗಳಲ್ಲಿ ಮಾಡಿದೆ. ಬೆಂಗಳೂರಲ್ಲಿ ಸಿಗುತ್ತೆ, ಮೈಸೂರಲ್ಲಿ ಸಿಗುತ್ತೆ. ಆ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಗೊತ್ತಿರಲ್ಲ. ಯಾಕಂದರೆ ಅನೇಕರು ಆರೋಗ್ಯ ಕೆಡಿಸ್ಕೊಳ್ಳೋದೇ ರೈಲ್ವೆ ಊಟನ ತಿಂದು. ರೈಲ್ವೆ ಊಟ ಅಂದರೆ ಹೆದರ್ಕೋತೀವಿ. ಅದು ನನ್ನ ಸ್ವಾನುಭವವೂ ಹೌದು. ಹಾಗಾಗಿ ಇತ್ತೀಚೆಗೆ ಈ ಹೊಸ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆಹಾರ ಚೆನ್ನಾಗಿರುತ್ತೆ. ಆ ಬಗ್ಗೆ ಖಂಡಿತ ಭರವಸೆ ಕೊಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಬೆಳ್ಳಿಯ ಬಟ್ಟಲು, ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 28 × 9
79 ಕಳೆ 24, 20 ಗುಣಿಸು 12, 125 ಭಾಗಿಸು 5. ನಾಲ್ಕು 2 0. ತ್ಯಾಗರಾಜ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 4 2 0. 2 0. ಲಕ್ಷ್ಮೀಶ 3 3 1. ಭಿನ್ನವಾದ ಉತ್ತರ. ಮನೋಜ್ ಕುಮಾರ್ 938. ಓಹೋ, ಮೂವರದು 3 ರೀತಿಯ ಉತ್ತರ. ಸರಿಯಾದ ಉತ್ತರವನ್ನು ನೋಡೋಣ. ಒಂದು ಉತ್ತರ 118, 55, 240, 25 ಎಲ್ಲವನ್ನ ಕೂಡಿದರೆ 4 3 8 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಬದುಕಿನ ಚೌಚೌಬಾತ್, ವೆಂಕಟೇಶ್ MT ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಆಪಲ್ ಹೂವು, ಕಿವಿ ಹೂವು, ಚೆರ್ರಿ ಹೂವು, ಲಿಚ್ಚಿ ಹೂವು. ಮೊದಲಿಗೆ ಮನೋಜ್ ಕುಮಾರ್, ಆನಂತರ ಲಕ್ಷ್ಮೀಶ. ಸರ್ ಲಿಚ್ಚಿ ಹೂವು. ಲಿಚ್ಚಿ ಹೂವು ಆಯ್ಕೆ 4. ಲಕ್ಷ್ಮೀಶ ಆಪ್ಷನ್ 3 ಸರ್, ಚೆರ್ರಿ ಹೂವು. ಚೆರ್ರಿ ಹೂವು. ಉತ್ತರವನ್ನು ನೋಡೋಣ. ಚೆರ್ರಿ ಹೂವು ಉತ್ತರ ಸರಿಯಾಗಿದೆ. ಲಕ್ಷ್ಮೀಶ ಅವರಿಗೆ ಬದುಕಿನ ಚೌಚೌಬಾತ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಚೆರ್ರಿಯನ್ನು ಪ್ರೂನಸ್ ಏವಿಯಂ ಅಂತ ನಾವು ಕರೀತೇವೆ. ಇದರ ಮೂಲ ಬ್ರಿಟಿಷ್ ದ್ವೀಪಗಳು. ಹಣ್ಣುಗಳು ಬಹಳ ರುಚಿಯಾಗಿರುತ್ತವೆ, ಅನೇಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತೆ. ಆದರೆ ತಾಜಾ ಹಣ್ಣುಗಳು ಋತುಪೂರ್ತಿ ಸಿಗೋದಿಲ್ಲ. ಅದಕ್ಕೆ ಈ ಹಣ್ಣುಗಳನ್ನು ಸಕ್ಕರೆಯ ಪಾಕದಲ್ಲಿ ಸಂರಕ್ಷಿಸಿ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಇಡೀ ವರ್ಷ ಈ ಪಾಕದಲ್ಲಿ ಇರುವಂಥ ಚೆರ್ರಿ ಹಣ್ಣುಗಳು ಸಿಗುತ್ತೆ. ಸಾಮಾನ್ಯವಾಗಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋದಾಗ ಆ ಐಸ್ ಕ್ರೀಮ್ನ ತುದಿಯಲ್ಲಿ ಒಂದು ಚೆರ್ರಿ ಹಣ್ಣನ್ನು ಇಟ್ಟಿರ್ತಾರೆ. ಆದರೆ ಚೆರ್ರಿ ಹಣ್ಣು ತಿನ್ನೋಕೆ ಎಷ್ಟು ರುಚಿಯಾಗಿರುತ್ತೋ, ಚೆರ್ರಿ ಹೂವುಗಳು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತವೆ. ಇವು ನಮ್ಮ ದೇಶದಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಅಸ್ಸಾಂ ಹಾಗೂ ಉತ್ತರ ಪ್ರದೇಶದಲ್ಲಿ ಸಹಜವಾಗಿ ಈ ಒಂದು ಚೆರ್ರಿ ಗಿಡಗಳು ಬೆಳೆಯುತ್ತವೆ. ಹಾಗಾಗಿ ಭಾರತದಲ್ಲೂ ಸಹ ಈ ಹಣ್ಣಿಗೆ ಸಾಕಷ್ಟು ಬೇಡಿಕೆ ಉಂಟು. ಒಳ್ಳೆ ನಿದ್ರೆಯನ್ನು ತಂದುಕೊಡುತ್ತೆ. ಹಾಗೆ ಕೀಲು ನೋವುಗಳು ಏನಿರುತ್ತೆ ಅದು ಕಡಿಮೆಯಾಗುತ್ತಂತೆ ಇದನ್ನು ಸೇವಿಸಿದರೆ. ಹಾಗಾಗಿ ಹಣ್ಣುಗಳಿಗೆ ತುಂಬ ಬೇಡಿಕೆ ಇದೆ, ನಮ್ಮ ದೇಶದಲ್ಲಿ ಮಾತ್ರವಲ್ಲ. ಮುಂದಿನ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಅವರು ಬರೆದಂಥ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಡ, ಳ, ಕೆ, ಕ, ಕ, ದ್ರೂ, ನೇ, ಅ. ಹೇಳಿ ಲಕ್ಷ್ಮೀಶ. ಅಡಕೆ ಕದ್ರು ಕಳ್ಳನೆ. ಅಡಕೆ ಕದ್ರೂ ಕಳ್ಳನೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮನೋಜ್? ಹೌದು. ತ್ಯಾಗರಾಜ್? ಎಸ್ ಸರ್. ಉತ್ತರವನ್ನು ನೋಡೋಣ. ಅಡಕೆ ಕದ್ರೂ ಕಳ್ಳನೆ ಸರಿಯಾಗಿದೆ. ವೇದ ಪರಿಚಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಲಕ್ಷ್ಮೀಶ ಅವರಿಗೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ.
ಸುಳುಹುಗಳು ಈಗ ಬಂದಿದೆ. ಆನೆಯ ಆಯುಧದಿಂದ ಅಡ್ಡಿಯನ್ನು ಉಂಟು ಮಾಡು, ಮುತ್ತಿಗೆ ಹಾಕು ಒಂದು ಹಕ್ಕಿ. ಮೊದಲಿಗೆ ಲಕ್ಷ್ಮೀಶ, ಆನಂತರ ತ್ಯಾಗರಾಜ್. ಲಕ್ಷ್ಮೀಶ, ಒಂದು ಉತ್ತರ. ಅಂಕುಶ ಹಾಕು. ಅಂಕುಶ ಹಾಕು. 3 ಶಬ್ದ ಸಿಕ್ತಾ? ಇಲ್ಲ ಸರ್. ತ್ಯಾಗರಾಜ್, 3 ಶಬ್ದ ಸಿಕ್ಕಿದ್ರೆ ಉತ್ತರ ಕೊಡಿ. ಆನೆಯ ಆಯುಧದ ಅಡ್ಡಿ. ಮೊದಲನೇದು ಯಾವುದು? ಆನೆಯ ಆಯುಧದಿಂದ ಅಡ್ಡಿಯನ್ನುಂಟು ಮಾಡು. ಅಂಕುಶ ಒಡ್ಡು. ಅಂಕುಶ ಒಡ್ಡು. ಒಡ್ಡು. 3 ಶಬ್ದ ಸಿಕ್ಕಿಲ್ಲ ಬಹುಶಃ ತಮಗೆ. ಲಕ್ಷ್ಮೀಶ, ಏನಾದರೂ ಹೊಳಿತಾ? ಇಲ್ಲ ಸರ್, ಅಂಕುಶ ಹಾಕು. ತ್ಯಾಗರಾಜ್, ಒಂದು ಉತ್ತರ. ಕನ್ನ. ಅಂಕುಶವಿಡು. ಇದು ಸಾಕಷ್ಟು ಪರಿಚಯ ಇರುವಂತಹ ಶಬ್ದ. ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಪಂಪ ಭಾರತದಲ್ಲಿ ನಾವು ಓದಿದ್ದೇವೆ. ಹಾಗಾಗಿ ಅಂಕುಶವಿಡು ಅನ್ನೋದು ಬಹಳ ಜನಪ್ರಿಯವಾದ ಮತ್ತು ಹಳೆಯ ಶಬ್ದ, ತೀರಾ ಇತ್ತೀಚೆಗಿನದು ಏನೂ ಅಲ್ಲ. ಎರಡನೇದಕ್ಕೆ ಯಾರು ಬೇಕಾದರೂ ಬಜರುತಿ ಉತ್ತರ ಕೊಡಬಹುದು. ಮುತ್ತಿಗೆ ಹಾಕು, ಮುತ್ತಿಕೊಳ್ಳೋದು ಅನ್ನೋದಕ್ಕೆ ಇನ್ನೊಂದು ಶಬ್ದ. ಮಧ್ಯದಕ್ಷರ ಕು. 2 ಉತ್ತರ. ಮುಕುರು ಅಂತ ಹೇಳ್ತೇವೆ. ನೊಣಗಳು ಮುಕುರಿದವು. 3ನೇ ಶಬ್ದಕ್ಕೆ ಒಂದು ಹಕ್ಕಿ. ಹೇಳಿ ಮನೋಜ್. ನವಿಲು. ಉತ್ತರವನ್ನು ನೋಡೋಣ. ನವಿಲು ಉತ್ತರ ಸರಿಯಾಗಿದೆ. ರಮಾಬಾಯಿ ಅಂಬೇಡ್ಕರ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮನೋಜ್ ಕುಮಾರ್ ಅವರಿಗೆ. ಈಗ ನಾವೆಲ್ಲ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ತ್ಯಾಗರಾಜ್ ಅವರು ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಜಾವದ ಕೋಳಿ ಎಂಬ ನುಡಿಗಟ್ಟಿನ ಅರ್ಥವೇನು? ಆಗಾಗ್ಗೆ ಎಚ್ಚರಗೊಳ್ಳುವವನು, ಬೆಳಗಿನ ಹೊತ್ತು ಏಳುವವನು. ಆಗಾಗ್ಗೆ ಎಚ್ಚರಗೊಳ್ಳುವನು. ಮುಂದಿನ ಪ್ರಶ್ನೆ, ಪ್ರೇಮಪತ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅನಂಗಾಲೇಖನ, ಅಂಗಾಲೇಖನ. ಅನಂಗಾಲೇಖನ. ಮುಂದಿನ ಪ್ರಶ್ನೆ, ಯಾವ ನಗರದ ವರದರಾಜಸ್ವಾಮಿ ಆಲಯದ ಪ್ರದಕ್ಷಿಣ ಮಾರ್ಗದಲ್ಲಿ ಬಂಗಾರದ ಹಲ್ಲಿ ಇದೆ? ಕಂಚಿಯಲ್ಲ, ಕಾಳಹಸ್ತಿಯಲ್ಲ. ಕಂಚಿಯಲ್ಲಿ. ಕಂಚಿಯಲ್ಲಿ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅಳ್ತಾ ಹೋದೋಳು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಕ್ಕ ತಂಗಿಯರು 10, 100 ಹೆತ್ತು ಪರರಿಗೆ ದಾನ ಮಾಡಿ ಖಾಲಿ ಮಡಲನ್ನು ತೂಗ್ತಾರಂತೆ. 10, 100 ಮಕ್ಕಳನ್ನು ಹೆರ್ತಾರೆ, ಬೇರೆಯವರಿಗೆ ದಾನ ಮಾಡ್ತಾರೆ, ಖಾಲಿ ಮಡಿಲನ್ನು ತೂಗ್ತಾರಂತೆ. ಯಾರಿವರು? ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಜಾವದ ಕೋಳಿ, ಆಗಾಗ್ಗೆ ಎಚ್ಚರಗೊಳ್ಳುವವನು. ಉತ್ತರ ಸರಿಯಾಗಿದೆ. 2 ಉತ್ತರ, ಪ್ರೇಮಪತ್ರ, ಅನಂಗಾಲೇಖನ. ಅನಂಗ ಅಂತ ಹೇಳ್ತಂದ್ರೆ ಮನ್ಮಥ ಅನ್ನೋ ಅರ್ಥ ಬರುತ್ತೆ. ಅನಂಗಾಲೇಖನ ಅಂತ ಕರಿತೇವೆ. 3ನೇ ಪ್ರಶ್ನೆಗೆ ಉತ್ತರ ಕಂಚಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಳ್ತಾ ಹೋದೋಳು ಆಡನ್ನು ಕಾದಾಳೆ. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗು ಅಡಿಕೆ ಮರ. ಎಳನೀರನ್ನು ಅಡಿಕೆಯನ್ನು ನಮಗೆ ಕೊಟ್ಟು ಖಾಲಿ ಮರ ಮಾತ್ರ ತೂಗುತ್ತೆ. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 3 ಪ್ರಶ್ನೆಗಳಿಗೆ 3 ಕೊಟ್ಟಿದ್ದೀರಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮನೋಜ್ ಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ಜಿಗಣೆ ಎಂಬ ನುಡಿಗಟ್ಟಿನ ಅರ್ಥವೇನು? ಸುಲಭವಾಗಿ ಸೋಲೊಪ್ಪದವನು, ಸುಲಭವಾಗಿ ಸೋಲೊಪ್ಪುವವನು. ಸೋಲೊಪ್ಪದವನು. ಮುಂದಿನ ಪ್ರಶ್ನೆ, ಅಂತರವಿಲ್ಲದ, ವಿರಾಮವಿಲ್ಲದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅನಂತರ, ಅನಂತ. 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 ಮುಂದಿನ ಪ್ರಶ್ನೆ, ಕೃಷ್ಣನು ಮುರನನ್ನು ಕೊಂದ ಮೇಲೆ ಆತನ ಯಾವ ಮಗಳು ಕೃಷ್ಣನೊಡನೆ 3 ದಿನಗಳ ಕಾಲ ಹೋರಾಡಿದಳು? ಸಾಲ ಕಟಂಕಟಿ, ಕಾಮ ಕಟಂಕಟಿ. ಸಾಲ ಕಟಂಕಟಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಂಜಿದವನ ಮೇಲೆ. ಮುಂದಿನ ಪ್ರಶ್ನೆ, ಮರದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಚೊಂಬು, ಅದರೊಳಗೆ ಕಾಶಿ ಗಂಗೆ. ಚಂದ್ರ. ಚಂದ್ರ. ಉತ್ತರವನ್ನು ನೋಡ್ತಾ ಹೋಗೋಣ.
ಒಂದು ಉತ್ತರ. ಜಿಗಣೆ ಅಂದರೆ ಸುಲಭವಾಗಿ ಸೋಲೊಪ್ಪದವನು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಅಂತರವಿಲ್ಲದ, ವಿರಾಮವಿಲ್ಲದ ಅಂದರೆ ಅನಂತರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಕಾಮ ಕಟಂಕಟಿ ಆಗಿತ್ತು, ತಾವು ಸಾಲ ಕಟಂಕಟಿ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂಜಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ, ಉತ್ತರ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿಲ್ಲ. ಐದನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದೇ ಅಲ್ವಾ? ಶಿವಶರಣ ಮೈದುನ ರಾಮಯ್ಯನ ಚರಿತ್ರೆ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಸಿದ್ಧವಾಗಿದ್ದೀರಿಯಲ್ವಾ ಲಕ್ಷ್ಮೀಶ? ಹೌದು ಸರ್. ಮೊದಲ ಪ್ರಶ್ನೆ, ಜಿರಾಫೆ ಎಂಬ ನುಡಿಗಟ್ಟಿನ ಅರ್ಥವೇನು? ಉದ್ದ ಕತ್ತಿನ ವ್ಯಕ್ತಿ, ಉದ್ದ ಕಾಲುಗಳ ವ್ಯಕ್ತಿ. ಉದ್ದ ಕತ್ತಿನ ವ್ಯಕ್ತಿ. ಮುಂದಿನ ಪ್ರಶ್ನೆ, ಪಾಪರಹಿತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಘ, ಅನಘ? ಅನಘ. ಮುಂದಿನ ಪ್ರಶ್ನೆ, ಶಿವಕಂಚಿ ಕ್ಷೇತ್ರದ ಅಧಿದೇವತೆ ಯಾರು? ಕಾಮಾಕ್ಷಿ, ಮೀನಾಕ್ಷಿ? ಕಾಮಾಕ್ಷಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಂತೂ ಇಂತೂ ಬುದ್ಧಿ ಬಂತು. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಟ್ಟರೆ ಅಡಿಗೆ, ಬಿಟ್ಟರೆ ಬಡಿಗೆ. ಸೌದೆ ಅಥವಾ ಕಡ್ಡಿ, ಮರ. ಸೌದೆ, ಕಡ್ಡಿ, ಮರ ಮೂರು ಬೇರೆ ಬೇರೆ. ಕಡ್ಡಿ ಒಂದು ಹೇಳಿ. ಕಡ್ಡಿ ಸರ್. ಕಡ್ಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಿರಾಫೆ, ಉದ್ದ ಕತ್ತಿನ ವ್ಯಕ್ತಿ, ಸರಿಯಾಗಿದೆ. ಎರಡು ಉತ್ತರ ಪಾಪರಹಿತ, ಅನಘ, ಸರಿಯಾಗಿದೆ. ಮೂರು ಉತ್ತರ ಕಾಮಾಕ್ಷಿ, ಸರಿಯಾಗಿದೆ. ನಾಲ್ಕು ಉತ್ತರ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಳಲೆ. ಕಳಲೆ ಅಂದ್ರೇನು? ಬಿದಿರು. ಅದಕ್ಕೆ ಕಳಲೆ ಅಂತ ಹೇಳ್ತೀವಿ. ಮೊಳಕೆಲಿದ್ದಾಗ ಅದನ್ನು ಕತ್ತರಿಸಿದ್ರೆ ಒಳ್ಳೆ ಅಡಿಗೆ ಮಾಡಿ ತಿನ್ನಬಹುದು. ಬಿಟ್ಟರೆ ಏನಾಗುತ್ತೆ? ಬಡಿಗೆ ಆಗುತ್ತೆ, ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಎಷ್ಟು ಸರಿ ಉತ್ತರ ಕೊಟ್ರಿ? ಮೂರಲ್ವಾ? ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ತ್ಯಾಗರಾಜ ಅವರಿಗೆ 4 ಪುಸ್ತಕಗಳು ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂರು ಪುಸ್ತಕ ಸಿಗ್ತಾ ಇದೆ. ಮನೋಜ್, ಸ್ವೀಕರಿಸಿ. ಅಭಿನಂದನೆಗಳು. ಲಕ್ಷ್ಮೀಶಾ ಅವರಿಗೆ 3-2 5 ಪುಸ್ತಕ ಸ್ವೀಕರಿಸಿ. ಅಭಿನಂದನೆ. ಪರಿಶುದ್ಧವಾದ ನೀರು ಯಾವುದು ಕುಡಿಯೋದಕ್ಕೆ? ಅನುಮಾನವೇ ಇಲ್ಲ, ಮಳೆ ನೀರು. ಆದರೆ ಮಳೆ ನೀರು ಬರೋವಾಗ ದಾರಿಯಲ್ಲಿ ಈ ಅನಿಲಗಳೆಲ್ಲ ಇರುತ್ತಲ್ಲ, ಸ್ವಲ್ಪ ಮಟ್ಟಿಗೆ ಕರಗಿರುತ್ತೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಆರೋಗ್ಯದ ದೃಷ್ಟಿಯಿಂದ ಯಾವುದು ಸರ್ವಶ್ರೇಷ್ಠವಾದ ನೀರು ಅಂತ ಹೇಳ್ತಂದರೆ ಕುದಿಸಿ ಆರಿಸಿದ ನೀರು. ಅದು ರುಚಿ ಕೆಟ್ಟೋಗಿರುತ್ತಲ್ಲ, ಕುಡಿಯೋಕ್ಕೆ ಆಗಲ್ವದು. ಅಂದರೆ ಕುದಿಸಿ ಆರಿಸಿದ ಮೇಲೆ 24 ಗಂಟೆಗಳ ಕಾಲ ಅದನ್ನು ಹಾಗೇ ಬಿಟ್ಟುಬಿಡಬೇಕು. ಬಾಯಿಗೆ ಒಂದು ಬಟ್ಟೆಯನ್ನು ಕಟ್ಟಿ 24 ಗಂಟೆಗಳಲ್ಲಿ ರುಚಿ ಬರುತ್ತೆ. ಇದು ಸರ್ವಶ್ರೇಷ್ಠವಾದ ನೀರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.